Good afternoon, dear children. Before we have discussed about the accounting equations. In that classes to know the how to calculate the assets value, to know the how to calculate the liabilities value, and how to calculate the capital value in accounting equations. So now we will discuss about the types of accounts. What are the types of accounts? While the recording of the business transactions at the term, we should prepare some important accounts such as assets account, liabilities account, expenses account, income or gain accounts, and capital accounts. So now we will discuss about the assets account. What is assets account? So what is assets? Assets means it is a economic sources of the business transactions. It is a economic resources of the business transactions. It is providing benefits to the business. That may be at the during the year, that may be future year. ಆ ಒಂದು ವರ್ಷದೊಳಗೆ ಆದಾಯವನ್ನು ಕೊಡಬಹುದು ಅಥವಾ ಒಂದು ವರ್ಷ ಮೇಲ್ಪಟ್ಟಾದ್ರೆ ಇರುವುದು ಆದಾಯವನ್ನು ಕೊಡುತ್ತೆ. ಆ ಆಸ್ತಿ ಪಾಸ್ತಿಗಳಿಂದ ನಾವೇನು ಆದಾಯವನ್ನು ಕೊಡಬಹುದಿಲ್ಲ, ಯಾವುದು ನಮಗೆ ಆದಾಯ ನೀಡುತ್ತಿಲ್ಲ ಅಂತವೇ ನಾವು assets ಅಂದ್ರೆ which is providing benefits to the business. ಅಂದ್ರೆ ಯಾವುದೇ ಒಂದು ವ್ಯವಹಾರ ಸಂಸ್ಥೆಗೆ ನಮಗೆ ಆದಾಯವನ್ನು ಕೊಡ್ತದಲ್ಲ, ಯಾವುದು ಆರ್ಥಿಕ ಸಂಪನ್ಮೂಲ ಇರುತ್ತಲ್ಲ, ಆ ಎಲ್ಲ ಆರ್ಥಿಕ ಸಂಪನ್ಮೂಲಗಳಿಗೆ ನಾವು ಆಸ್ತಿಗಳು, ಆಸ್ತಿ ಪಾಸ್ತಿಗಳನ್ನು ಕರಿತೀವಿ. ಆಯ್ತಾ? There are mainly two types of assets. ಇದರೊಳಗೆ ಎಷ್ಟು types of assets ಇದಾವು? Two types of assets ಇದಾವು. One is fixed assets or non-current assets. Second is current assets. So what is fixed assets? It is providing benefits after 1 or more years. ಒಂದು ವರ್ಷಕ್ಕಿಂತ ಮೇಲ್ಪಟ್ಟು ನಮಗೆ ಏನು ಆದಾಯವನ್ನು ಕೊಡ್ತಿರಲ್ಲ, ಆ ಅಂತ ಆಸ್ತಿ ಪಾಸ್ತಿಗಳೇನು ನಾವು ಸ್ಥಿರ ಆಸ್ತಿಗಳು. ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಷಿನರಿ, ಲೂಸ್ ಟೂಲ್ಸ್, ಸ್ಪೋರ್ಟ್ಸ್ ಮಟೀರಿಯಲ್ಸ್, ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್, ಕಂಪ್ಯೂಟರ್ಸ್, ದೀಸ್ ಆರ್ ಆಲ್ ಫಿಕ್ಸ್ಡ್ ಅಸೆಟ್ಸ್. ಅಂದ್ರೆ ಇವೇನಂದ್ರೆ ಯಾವುದು ಕಟ್ಟಡಗಳಾಗಿರ್ಬೋದು, ನೆಕ್ಸ್ಟ್ ಪೀಠೋಪಕರಣ ಫರ್ನಿಚರ್ಸ್ಗಳಾಗಿರ್ಬೋದು, ಪೀಠೋಪಕರಣಗಳಾಗಿರ್ಬೋದು, ಮಷಿನರೀಸ್ಗಳಾಗಿರ್ಬೋದು, ನೆಕ್ಸ್ಟ್ ಪ್ಲಾಂಟ್ ಆಗಿರ್ಬೋದು, ಮೋಟರ್ ವೆಹಿಕಲ್ಸ್ ಆಗಿರ್ಬೋದು, ಅಥವಾ ಏನಂತಂದ್ರೆ ಕಂಪ್ಯೂಟರ್ಸ್ ಆಗಿರ್ಬೋದು, ಏನು ಸ್ಥಿರ ಆಸ್ತಿಗಳಿರ್ತಲ್ಲ ಆ ಎಲ್ಲ ಸ್ಥಿರ ಆಸ್ತಿಗಳನ್ನ ಒಂದು ಅಕೌಂಟ್ಸ್ ಒಳಗೆ ಅಂದ್ರೆ ಕ್ಯಾಪಿಟಲ್ ರೆಕಾರ್ಡಿಂಗ್ ಏನು ಮಾಡ್ತೀವಿ, ಇದು ಮಾಡ್ತೀವಿ. ಅದಕ್ಕೆ ನಾವು ಫಿಕ್ಸ್ಡ್ ಅಸೆಟ್ಸ್ ಅಂದ್ರೆ ಆ ಅಕೌಂಟ್ಸ್ ಒಳಗೆ ಅಸೆಟ್ಸ್ ಅಕೌಂಟ್ ಒಳಗೆ ಆ ಅಸೆಟ್ಸ್ ನಾವು ಮೆನ್ಷನ್ ಅನ್ನ ಮಾಡ್ತೀವಿ. Next is current assets. So what is current assets? Which is providing benefits within a 1 year. ಯಾವುದು ಒಂದು ವರ್ಷದೊಳಗಾಗಿ ನಮಗೆ ಆದಾಯವನ್ನು ನೀಡುತ್ತಿಲ್ಲ ಅಂತಹ ಆಸ್ತಿ ಪಾಸ್ತಿಗಳನ್ನು ಚರ ಆಸ್ತಿಗಳು. ಇವು ಸ್ಥಿರ ಆಸ್ತಿಗಳು, ಇವು ಚರ ಆಸ್ತಿಗಳು. Or which assets easily convertible into the cash, so that is called a current assets. ಅಂದ್ರೆ ಯಾವುದೇ ಒಂದು ಆಸ್ತಿ ಪಾಸ್ತಿಗಳು ಈಸಿಯಾಗಿ ನಗದಿಗೆ ಪರಿವರ್ತನೆಗೊಳ್ತವಲ್ಲ ಅಂತಹ ಆಸ್ತಿಗಳೇನು ಚರ ಆಸ್ತಿಗಳು. ಇವು ಸ್ಥಿರ ಆಸ್ತಿಗಳು, ಇವು ಚರ ಆಸ್ತಿಗಳು. ಇವು ಒಂದು ವರ್ಷಕ್ಕಿಂತ ಮೇಲ್ಪಟ್ಟ ನಮಗೆ ಏನ್ ಮಾಡ್ತೀವಿ, ಆದಾಯ ಕೊಡ್ತೀವಿ. ಇದು ಒಂದು ವರ್ಷದೊಳಗೆ ಏನ್ ಮಾಡ್ತೀವಿ, ನಮಗೆ ಆದಾಯ ಕೊಡ್ತೀವಿ. ಅದಕ್ಕೆ ನಾವು ಕರೆಂಟ್ ಅಸೆಟ್ಸ್ ಮತ್ತು ಫಿಕ್ಸ್ಡ್ ಅಸೆಟ್ಸ್. ಸೊ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಕರೆಂಟ್ ಅಸೆಟ್ಸ್? ಕ್ಯಾಶ್ ಲ್ಯಾಂಡ್ ಆಗಿರ್ಬೋದು, ಕ್ಯಾಶ್ ಅಟ್ ಬ್ಯಾಂಕ್ ಆಗಿರ್ಬೋದು, ಬಿಲ್ಸ್ ರಿಸೀವಬಲ್ಸ್ ಆಗಿರ್ಬೋದು, ಡೆಟಾರ್ಸ್ ಆಗಿರ್ಬೋದು, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಆಗಿರ್ಬೋದು. ಇವೆಲ್ಲವೂ ಏನಂದ್ರೆ ಬ್ಯಾಂಕ್ ಕ್ಯಾಶ್ ಅಟ್ ಬ್ಯಾಂಕ್ ಆಗಿರ್ಬೋದು, ಇವೇನಲ್ಲ ಎಲ್ಲವೂ ಚರ ಆಸ್ತಿಗಳು ಅಂತ ಕರಿತೀವಿ ನಾವು. ಇವೇ ಆದಾಯಕ್ಕೆ ಹಿಡಿತೀವಿ. ಸೆಕೆಂಡ್ ಇಸ್ ಲಿಯಾಬಿಲಿಟೀಸ್. ಲಿಯಾಬಿಲಿಟೀಸ್ ಇಟ್ ಇಸ್ ಔಟ್ಸ್ಟ್ಯಾಂಡಿಂಗ್ ಡೆಟ್, ಇಟ್ ಇಸ್ ಔಟ್ಸ್ಟ್ಯಾಂಡಿಂಗ್ ಲೋನ್, ಇಟ್ ಇಸ್ ಎ ಲೋನ್ ಅಂದ್ರೆ ಇದು ಒಂಥರ ಸಾಲ. There are many two types of liabilities such as non-current liabilities and current liabilities. So what is non-current liabilities? It is the repayment of amount after 1 or 2 years. ಅಂದ್ರೆ ಆ ಮೊತ್ತವನ್ನ, ಆ ಸಾಲವನ್ನ ಯಾವಾಗ ತೀರಿಸ್ತೀವಿ ನಾವು, ಒಂದು ವರ್ಷ ಮೇಲ್ಪಟ್ಟ ಆದ್ಮೇಲೆ ನಾವು ಆ ಸಾಲ ಪಾಲಗಳನ್ನು ನಾವು ತೀರಿಸ್ತೀವಿ ಅಂತ ಒಳಗಾಗಿ ನಾವು ನಾನ್ ಕರೆಂಟ್ liabilities. The liabilities of payment, the repayment of loan within a 1 year, we will pay within a 1 year, so that is called a current liabilities. ಯಾವುದು ಒಂದು ವರ್ಷದೊಳಗಾಗಿ ನಾವು ಆ ಸಾಲವನ್ನು ತೀರಿಸ್ತೀವಲ್ಲ ಅಂತವೇ ನಾವು ಕರೆಂಟ್ ಲಿಯಾಬಿಲಿಟೀಸ್. ಈಗ ಸಾಲವನ್ನು ಮಾಡಿದ್ವಿ ನಾವು, ಆ ಸಾಲವನ್ನು ಏನ್ ಮಾಡಿದ್ವಿ ನಾವು ಒಂದು ವರ್ಷಕ್ಕಿಂತ ಮೇಲ್ಪಟ್ಟ ಆದ್ಮೇಲೆ ಆ ಸಾಲವನ್ನು ತೀರಿಸಿದ್ರೆ ಅಂದ್ರೆ ನಾನ್ ಕರೆಂಟ್ ಲಿಯಾಬಿಲಿಟೀಸ್ ಅಂದ್ರೆ ದೀರ್ಘಾವಧಿ ಸಾಲ, ಇದು ಅಲ್ಪಾವಧಿ ಸಾಲ ಅಂತ ಕರಿತೀವಿ. ಕರೆಂಟ್ ಅಸೆಟ್, ಕರೆಂಟ್ ಲಿಯಾಬಿಲಿಟೀಸ್ ಅಂದ್ರೆ ಅಲ್ಪಾವಧಿ ಸಾಲ, ನಾನ್ ಕರೆಂಟ್ ಲಿಯಾಬಿಲಿಟೀಸ್ ಅಂದ್ರೆ ದೀರ್ಘಾವಧಿ ಸಾಲ. ದೀರ್ಘಾವಧಿ ಸಾಲ ಅಂದ್ರೆ ಒಂದು ವರ್ಷಕ್ಕಿಂತ ಮೇಲ್ಪಟ್ಟ ಆದ್ಮೇಲೆ ಆ ಸಾಲವನ್ನು ನಾವು
what are the examples of non-current liabilities? For example, debentures, long-term loan, long-term debt, long-term borrowings, or fixed deposits, such as non-current liabilities. Non-current liabilities. And so that type of accounts we are recorded in the books of liabilities account. ಅಂತಹ ಹೊಣೆಗಾರಿಕೆಗಳನ್ನು liabilities account ಒಳಗ ಮೆನ್ಷನ್ ರೆಕಾರ್ಡಿಂಗ್ ಮಾಡ್ತೀವಿ. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್ ಅಂದ್ರೆ ವಿತಿನ್ 1 ಇಯರ್ ಒಳಗೆ ನಾವು ಆ ಲೋನ್ ನ ರೀಪೇಮೆಂಟ್ ಅನ್ನು ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಎ ಕರೆಂಟ್ liabilities. ಅವು ಯಾವ್ದ್ರ ಕ್ರೆಡಿಟರ್ಸ್ ಆಗಿರ್ಬೋದು, ಬಿಲ್ಸ್ ಪೇಬಲ್ ಆಗಿರ್ಬೋದು, ಬ್ಯಾಂಕ್ ಓವರ್ ಡ್ರಾಫ್ಟ್ ಆಗಿರ್ಬೋದು, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇವುಗಳಿಗೆ ನಾವು ಕರೆಂಟ್ liabilities ಅಂದ್ರೆ ಇವು 1 ವರ್ಷಕ್ಕಿಂತ ಮೇಲ್ಪಟ್ಟು ನಾವು ಸಾಲವನ್ನು ತೀರಿಸಿದ್ರೆ ನಾನ್ ಕರೆಂಟ್ liabilities ಅಂತೀವಿ. 1 ವರ್ಷದೊಳಗೆ ನಾವು ಆ ಸಾಲವನ್ನು ವಾಪಸ್ ತೀರಿಸಿದ್ರೆ ಕರೆಂಟ್ liabilities ಅಂತ ಕರಿತೀವಿ. ಆಯ್ತಾ? ನೆಕ್ಸ್ಟ್ ಬಂದ್ರೆ ಥರ್ಡ್ ಒನ್ ಇಸ್ ಎಕ್ಸ್ಪೆನ್ಸಸ್. ಸೊ ವಾಟ್ ಈಸ್ ಎಕ್ಸ್ಪೆನ್ಸಸ್? when we are getting any benefit at the time we are spending some amounts, so that is called expenses. ಯಾವುದೇ ಒಂದು ಆದಾಯವನ್ನು ಪಡ್ಕೋಬೇಕಾದ್ರೆ ಅದ್ರ ಮೇಲೆ ಒಂದು ಖರ್ಚು ವೆಚ್ಚಗಳನ್ನು ಮಾಡ್ತೀವಿ. ಆ ಎಲ್ಲ ಖರ್ಚು ವೆಚ್ಚಗಳು ನಾವು ಎಕ್ಸ್ಪೆನ್ಸಸ್ ಅಂದ್ರೆ ವೆಚ್ಚಗಳಿಗೆ ಖರ್ಚು ವೆಚ್ಚ ಎಕ್ಸ್ಪೆನ್ಸಸ್ಗೆ ನಾವು ಖರ್ಚು ವೆಚ್ಚಗಳನ್ನು ಕರಿತೀವಿ. ಯಾವುದೇ ಒಂದು ಆದಾಯ ಪಡ್ಕೋಬೇಕಾದ್ರೆ ಖರ್ಚನ್ನು ಮಾಡ್ತೀವಿ ನಾವು, ಅದಕ್ಕೆ ನಾವು ಖರ್ಚು ವೆಚ್ಚಗಳು. ಆಯ್ತಾ? ದೇರ್ ಆರ್ ಮೇನ್ಲಿ 2 types of accounts. Sorry, there are many 2 types of expenses, such as direct expenses and indirect expenses. So what is direct expenses? Which cost expenditure on production department, which is expenditure on production department, so that is called direct expenses. ಅಂದ್ರೆ ಯಾವುದೇ ಒಂದು ಖರ್ಚು ವೆಚ್ಚಗಳನ್ನ ಉತ್ಪಾದನೆ ಮೇಲೆ ನಾವು ಖರ್ಚು ವೆಚ್ಚ ಮಾಡ್ತೀವಲ್ಲ ಅದರಿಂದ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಯಾವುದೇ ಒಂದು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಬೇಕಾದ್ರೆ ಅಲ್ಲಿ ಮಾಡಿದ ವೆಚ್ಚಗಳು, ರಾ ಮಟೀರಿಯಲ್ಸ್ ಆಗಿರ್ಬೋದು, ನೆಕ್ಸ್ಟ್ ವಾಟರ್ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಫ್ಯೂಯಲ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಪ್ರೊಡಕ್ಷನ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ನೆಕ್ಸ್ಟ್ ಬಂದ್ರೆ ಆಫ್ಟರ್ ಆಗಿರ್ಬೋದು, ರಾಫ್ ಡ್ಯೂಸ್ ಆಗಿರ್ಬೋದು, ಇಂಪೋರ್ಟ್ ಡ್ಯೂಟಿ ಆಗಿರ್ಬೋದು, ಎಕ್ಸ್ಪೋರ್ಟ್ ಡ್ಯೂಟಿ ಆಗಿರ್ಬೋದು, ಇವೆಲ್ಲ ಏನಂದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಅಂದ್ರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಒಳಗೆ ನಾವು ಏನಾದರೂ ಖರ್ಚು ವೆಚ್ಚಗಳನ್ನು ಮಾಡಿದ್ವಿ ಅಂದ್ರೆ ಅದಕ್ಕೆ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತೀವಿ. ಆಯ್ತಾ? ನೆಕ್ಸ್ಟ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್, which is expenditure at the time of goods and services selling and distribution. ಅಂದ್ರೆ ಯಾವುದೇ ಒಂದು ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ, ವಿತರಣೆ ಮಾಡುವ ಸಂದರ್ಭದಲ್ಲಿ ಅಲ್ಲಿ ಮಾಡಿದ ಖರ್ಚು ವೆಚ್ಚಗಳನ್ನು ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್? ಸೇಲ್ಸ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಯಾವುದಾಗಿರ್ಬೋದು, ರೆಂಟ್, ರೇಟ್ಸ್, ಟ್ಯಾಕ್ಸಸ್ ಆಗಿರ್ಬೋದು, ಇನ್ಶೂರೆನ್ಸ್ ಆಗಿರ್ಬೋದು, ಜನರಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಆಡಿಟ್ ಫೀಸ್ ಆಗಿರ್ಬೋದು, ನೆಕ್ಸ್ಟ್ ಸಾಲರಿ ಆಗಿರ್ಬೋದು, ಇವೇನಪ್ಪ ಅಂದ್ರೆ ಎಲ್ಲವೂ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಆಯ್ತಾ? ನೆಕ್ಸ್ಟ್ ಬಂದ್ರೆ ಇನ್ಕಮ್ಸ್ ಅಂದ್ರೆ when getting any benefits from the others, or when you are selling goods and services on the time you are getting any amounts, so that is called incomes. ಯಾವುದೇ ಒಂದು ಸರಕು ಮತ್ತು ಸೇವೆಗಳನ್ನು ಮಾರಾಟ ಮಾಡಿದ ಮೇಲೆ ಅದರಿಂದ ಬಂದಂತ ಆದಾಯಕ್ಕೆ ಆದಾಯ ಅಥವಾ ಆದಾಯ ಗಳಿಕೆ ಅಂತ ಹೇಳ್ತಾರೆ. ಅದಕ್ಕೆ there are many 2 types of incomes, such as the direct incomes and indirect incomes. So what is direct incomes? When we are selling goods to the other peoples, at the time we are getting any benefits, so that is called a direct income. So when we are selling goods and services, at the time we are getting any benefits, so that is called indirect incomes. ಅಂದ್ರೆ ಸರಕುಗಳನ್ನು ಮಾರಾಟ ಮಾಡಿದಾಗ ಬರುವಂತ ಆದಾಯ. ಇಲ್ಲಿ ಏನಂದ್ರೆ ಕಮಿಷನ್ ರಿಶ್ಯೂ ಮಾಡ್ಕೊಳ್ತೀವಿ, ಡಿಸ್ಕೌಂಟ್ ರಿಶ್ಯೂ ಮಾಡ್ಕೊಂಡ್ವಿ, ರೆಂಟ್ ರಿಶ್ಯೂ ಮಾಡ್ಕೊಂಡಿರ್ತೀವಿ, ಏನಾದ್ರು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನ ರಿಶ್ಯೂ ಮಾಡ್ಕೊಂಡಿರ್ತೀವಿ, ಅವೇನಪ್ಪ ಅಂದ್ರೆ ಇಂಡೈರೆಕ್ಟ್ ಇನ್ಕಮ್ಸ್ ಅಂತ ತಿಳ್ಕೊಂಬೋದು. ಆಯ್ತಾ? ನೆಕ್ಸ್ಟ್ ಅಂದ್ರೆ ಲಾಸ್ಟ್ ಈ ರೀತಿಯಾದಂತ ಏನಬೇಕು ಅಕೌಂಟ್ಸ್ ನ ಒಂದು ರೆಕಾರ್ಡಿಂಗ್ ಅನ್ನ ಮಾಡೋದು. ನೆಕ್ಸ್ಟ್ ಅಂದ್ರೆ ಕ್ಯಾಪಿಟಲ್. What is capital? Capital ಅಂದ್ರೆ at the formation of the company at that time you are invested any amounts or any assets, so that is called a capital. So that type of items we are recorded in the books of accounts, so that is called a capital account. ಅಂದ್ರೆ ಯಾವುದೇ ಒಂದು ಸಂಸ್ಥೆ ಸ್ಥಾಪನೆ ಮಾಡಬೇಕಾದ್ರೆ ಅಲ್ಲಿ ಪ್ರಾರಂಭದಲ್ಲಿ ಆಗಿರ್ಬೋದು ಅಥವಾ ಆ ಸಂಸ್ಥೆ ಎಕ್ಸಿಸ್ಟಿಂಗ್ ಅಲ್ಲಿ ಆಗಿರ್ಬೋದು, ಅವಾಗ ನಾವು ಹಾಕಿದಂತ ಮೊತ್ತಕ್ಕೆ, ಹಾಕಿದಂತ ಹೂಡಿಕೆಗೆ ನಾವು ಬಂಡವಾಳ ಕರಿತೀವಿ. ಅದರಲ್ಲಿ ನಾವು ಆ ಕ್ಯಾಪಿಟಲ್ ಅಮೌಂಟ್ ಕ್ಯಾಪಿಟಲ್ ಅಮೌಂಟ್ ಮೆನ್ಷನ್ ಮಾಡೋದು. ಆಯ್ತಾ? ಇದೇನು ಬಂದ್ರೆ ಅಸೆಟ್ಸ್ ಅನ್ನೋದಕ್ಕೆ ಏನಿಲ್ಲ. ಅಸೆಟ್ಸ್ ಅಂದ್ರೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಇರ್ಬೋದು, ಪ್ಲಾಂಟ್ ಅಂಡ್ ಮಷಿನರಿ, ಫರ್ನಿಚರ್, ಫೀಚರ್ಸ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಡೆಟಾರ್ಸ್, ಬಿಲ್ಸ್, ರಿಶಿಯಬಲ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್, ಇವೆಲ್ಲವೂ ಇರ್ತದೆ ಅಸೆಟ್ಸ್ ಅಕೌಂಟ್ ಒಳಗೆ ಮೆನ್ಷನ್ ಮಾಡಬೇಕು. ಎಲ್ಲವೂ ಆ ಅಸೆಟ್ಸ್ ಅಕೌಂಟ್ ಒಳಗೆ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಬಂದ್ರೆ ಲಿಯಾಬಿಲಿಟೀಸ್ ಅಂದ್ರೆ
ಡೆಬೆಂಚರ್ಸ್ ಆಗಿರ್ಬೋದು, ಲಾಂಗ್ ಟರ್ಮ್ ಲೋನ್ ಆಗಿರ್ಬೋದು, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಆಗಿರ್ಬೋದು, ಲಾಂಗ್ ಟರ್ಮ್ ಡೆಪ್ಟ್ ಆಗಿರ್ಬೋದು, ಫಿಕ್ಸ್ ಡೆಪಾಸಿಟ್ಸ್ ಆಗಿರ್ಬೋದು. ನೆಕ್ಸ್ಟ್ ಏನಪ್ಪ ಅಂದ್ರೆ ಬಿಲ್ಸ್ ಪೇಬಲ್ ಆಗಿರ್ಬೋದು, ಕ್ರೆಟಾರ್ಸ್ ಆಗಿರ್ಬೋದು, ಬ್ಯಾಂಕ್ ಓವರ್ ಡ್ರಾಫ್ಟ್ ಆಗಿರ್ಬೋದು, ಇವೆಲ್ಲವೂ ನೀವು ಈ ಲಿಯಾಬಿಲಿಟೀಸ್ ಅಕೌಂಟ್ ಒಳಗೆ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಬಂದ್ರೆ ಎಕ್ಸ್ಪೆನ್ಸಸ್ ಅಂದ್ರೆ ವಾಟರ್, ಗ್ಯಾಸ್, ಫ್ಯೂಯಲ್, ವೇಜಸ್, ಸಾಲರಿ. ನೆಕ್ಸ್ಟ್ ಬಂದ್ರೆ ಅಡಿಟಿವಿಟೀಸ್, ಜನರಲ್ ಎಕ್ಸ್ಪೆನ್ಸಸ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಪೋಸ್ಟೇಜ್, ಟೆಲಿಗ್ರಾಮ್, ಇವೆಲ್ಲವೂ ಒಂದು ಎಕ್ಸ್ಪೆನ್ಸಸ್ ಅಕೌಂಟ್ ಒಳಗೆ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಇನ್ಕಮ್ಸ್ ಅಂಡ್ ಗೇನ್ಸ್ ಅಂದ್ರೆ ಸೇಲ್ಸ್ ಆಗಿರ್ಬೋದು. ನೆಕ್ಸ್ಟ್ ಅಂದ್ರೆ ರೆಂಟ್ ರಿಶ್ಯೂಡ್, ಡಿಸ್ಕೌಂಟ್ ರಿಶ್ಯೂಡ್, ಕಮಿಷನ್ ರಿಶ್ಯೂಡ್, ಇಂಟ್ರೆಸ್ಟ್ ಅಂಡ್ ರೈಟ್ಸ್, ಇವೆಲ್ಲವನ್ನ ಇನ್ಕಮ್ಸ್ ಅಕೌಂಟ್ ಒಳಗೆ ಮೆನ್ಷನ್ ಮಾಡಿದ್ರೆ ಸಾಕು. ಕ್ಯಾಪಿಟಲ್ ಅಂದ್ರೆ ಇಲ್ಲಿ ಎಡಿಷನಲ್ ಕ್ಯಾಪಿಟಲ್ ಬರ್ತದೆ, ಒರಿಜಿನಲ್ ಕ್ಯಾಪಿಟಲ್ ಬರ್ತದೆ, ಆ ಕ್ಯಾಪಿಟಲ್ ಅಮೌಂಟ್ ಕ್ಯಾಪಿಟಲ್ ಅಕೌಂಟ್ ಒಳಗೆ ಮೆನ್ಷನ್ ಮಾಡಿದ್ರೆ ಸಾಕು. ಇದು ಆದ್ಮೇಲೆ ಟೈಪ್ಸ್ ಆಫ್ ಅಕೌಂಟ್ಸ್ ಆದ್ಮೇಲೆ ನೆಕ್ಸ್ಟ್ ಏನಂದ್ರೆ ಅಕೌಂಟಿಂಗ್ ರೂಲ್ಸ್. ಇನ್ನು ಮೇಲೆ ಏನಕ್ಕೂ ನಿಮ್ಮ ಪ್ರಾಬ್ಲಮ್ಸ್ ಅವಾಗ ಸ್ಟಾರ್ಟ್ ಆಗುತ್ತೆ. ಅಕೌಂಟಿಂಗ್ ರೂಲ್ಸ್ ಇಂದ ಏನಕ್ಕೂ ಪ್ರಾರಂಭ ಆಗ್ತದೆ. ಎಲ್ಲರಿಗೆ ಧನ್ಯವಾದ.